ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ನಾನು ಇವತ್ತೊಂದು ಬಿಗಿನರ್ಸ್ ಅವರು ಹಾಕೋಂತಹ ಈಸಿಯಾಗಿರೋಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಡ್ರಮ್ ಬೀಡ್ ತೊಗೊಳ್ತಾ ಇದ್ದೀನಿ. ಇದ್ರ ಬದಲು ಕಟಿಂಗ್ಸ್ನಲ್ಲಿ ಬೇರೆ ಥರ ಯಾವುದಾದ್ರೂ ಉದ್ದನ್ ಬೀಡ್ಸ್ನ ನೀವು ತೊಗೋಬೋದು. ನಾನಿಲ್ಲಿ ವಿಡಿಯೋ ಫುಲ್ಲು ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, 2 ಲಾಕ್ ಹಾಕಿಬಿಟ್ಟು ಒಂದು ಬೀಡ್ ಹಾಕಿ 2 ಲಾಕ್ ಹಾಕಿಬಿಟ್ಟು ಮತ್ತು 5 ಚೈನು, 2 ಲಾಕು, ಒಂದು ಬೀಡು ಮತ್ತು 2 ಲಾಕ್ ಮತ್ತು 5 ಚೈನು, 2 ಸರಿ ಸಿಂಗಲ್ ಕ್ರೋಶೆಟ್ 2 ಸರಿ ಹಾಕಬೇಕು ಮತ್ತು ಒಂದು ಬೀಡ್ ಹಾಕಬೇಕು. ಇದೇ ಥರನೇ ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಾನು ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ನಲ್ಲಿ ಫಸ್ಟಿಗೆ ಲಾಕ್ ಇರೋ ಕಡೆಗೆ ನಾನು ಒಂದು ಸರಿ ಲಾಕ್ ಹಾಕ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ಈ ಬೀಡ್ ಪಕ್ಕದಲ್ಲಿ ಅಂದರೆ ಜಾಗ ಇರುತ್ತಲ್ಲ ಸ್ವಲ್ಪ, ಅಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಹಾಕ್ತಾಯಿದ್ದೀನಿ. ಇವಾಗ 1 2 3 4 ಚೈನ್ ಹಾಕಿಬಿಟ್ಟು ನೋಡಿ, ಇಲ್ಲಿ 4 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ನಾನು 2 ಸರಿ ದಾರ ತೊಗೊತೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇಲ್ಲಿ ಏನು 5 ಚೈನ್ ಹಾಕಿದ್ವಲ್ಲ ಆ 5 ಚೈನ್ ಒಳಗೆ ಟ್ರಿಬಲ್ ಕ್ರೋಶೆನ ಹಾಕ್ತೀನಿ ನಾನು. 2ರಿಂದ ಒಂದು ಸರಿ, 2ರಿಂದ ಒಂದು ಸರಿ, 2ರಿಂದ ಒಂದು ಸರಿ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊತೀನಿ. ಅಲ್ಲದೆ 5 ಚೈನ್ ಒಳಗಡೆಗೆ ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕಿಬಿಟ್ಟು 3 ಚೈನ್ ಹಾಕಬೇಕು, ಪಿಕೌಟ್ ಮಾಡಬೇಕು. ಇಲ್ಲಿ ನಾನು ಕ್ಲಿಪ್ ಮಿಸ್ ಆಯಿತು ಅಂತ ಹೇಳಿದ್ನಲ್ಲ, ಫಸ್ಟಿಗೆ ಒಂದು ಸರಿ ಲಾಕ್ ಆದಮೇಲೆ ಇನ್ನೊಂದು ಸರಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಬೀಡ್ ಹಾಕಿ, ಮತ್ತು ಸಿಂಗಲ್ ಕ್ರೋಶೆಟ್ ಅಂದು ಒಂದೇ, ಲಾಕ್ ಅಂದು ಒಂದೇ, ಮತ್ತು ಲಾಕ್ 2 ಸರಿ ಹಾಕಿಬಿಟ್ಟು 5 ಚೈನ್ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನಿಲ್ಲಿ ಟೋಟಲಾಗಿ 3 ಪಿಕೌಟ್ಸ್ ಹಾಕಿದ್ದೀನಿ. ನೋಡಿ, 3 ಪಿಕೌಟ್ಸ್ ಹಾಕಿದ ಮೇಲೆ ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತೀನಿ. ನಾನಿಲ್ಲಿ ಈ ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸ್ಮಾಲ್ ಸೈಜ್ ಬೀಡು, ಅದನ್ನು ನಾನಿಲ್ಲಿ ದಾರಕ್ಕೆ ಪೋಣಿಸ್ಕೊಳ್ತಾ ಇದ್ದೀನಿ. ಪೋಣಿಸ್ಕೊಂಡ್ಬಿಟ್ಟು ಬೀಡ್ ಲಾಕ್ ಏನು ಬೇಡ, ಹಾಗೆಯೇ ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತೆ ಪಿಕೌಟ್ ಮಾಡಬೇಕು. 3 ಚೈನ್ ಹಾಕಬೇಕು. ಏನು ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದ್ರ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಬೇಕು. ಇಲ್ಲಿನೂ ಸಹ 3 ಫಸ್ಟಿಗೆ 3 ಹಾಕಿಬಿಟ್ಟು ಒಂದು ಬೀಡ್ ಹಾಕಬೇಕು, ಮತ್ತು 3 ಟ್ರಿಬಲ್ ಕ್ರೋಶೆಟ್ ಹಾಕಿಬಿಟ್ಟು ಮತ್ತೆ ಪಿಕೌಟ್ ಮಾಡಬೇಕು. ನೋಡಿ, ಈ ಥರ ಬಿಗಿನರ್ಸು ತುಂಬ ಈಸಿಯಾಗಿ 2 ಸ್ಟೆಪ್ನಲ್ಲಿ ಗ್ರ್ಯಾಂಡಾಗಿರುವಂತಹ ಡಿಸೈನ್ನ ನೀವು ಹಾಕಿ ಕೊಡ್ಬೋದು. 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆನ ಹಾಕಿಬಿಟ್ಟು 3 ಚೈನ್ ಹಾಕಿ ಪಿಕೌಟ್ ಮಾಡಿಬಿಟ್ಟು ಇವಾಗ ಇಲ್ಲಿ ಚೈನ್ಗಳನ್ನ ಹಾಕಬೇಕು. 1 2 3 4 ಚೈನ್ ಹಾಕಿಬಿಟ್ಟು ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತು ನೆಕ್ಸ್ಟ್ 5 ಚೈನ್ ಏನು 2 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಡೈರೆಕ್ಟಾಗಿ ಮತ್ತೆ ಪಿಕೌಟ್ನ ಹಾಕಬೇಕು. ಅಂದರೆ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಪಿಕೌಟ್ ಮಾಡಬೇಕು. ಮತ್ತು ಇಲ್ಲಿ ಇದೇ ಥರನೇ 3 ಟೈಮ್ಸು ಫಸ್ಟಿಗೆ ಪಿಕೌಟ್ ಮಾಡಿಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಇಲ್ಲಿ ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ಪನ್ನು ಸಹ ಮಾಡ್ಬೋದು. ತುಂಬ ಖಾಲಿ ಅನಿಸುತ್ತೆ ಅಂತ ಒಂದು ಬೀಡ್ ಹಾಕಿದ್ದೀನಿ. ಅದ್ರ ಬದಲು ನೀವು ಒಂದು ಗೆಜ್ಜೆ ಬೀಡು ಎಲ್ಲ ಬರುತ್ತಲ್ಲ ಆ ಥರನೂ ಹಾಕ್ಬೋದು. ನೋಡಿ, ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಲಾಕ್ ಮಾಡಿಲ್ಲ ಅಂದರೂ ನಡೆಯುತ್ತೆ, ಮಾಡಿದರೂ ನಡೆಯುತ್ತೆ. 2ರಿಂದ 1, 2ರಿಂದ 1 ಸರಿ ಮತ್ತು 2ರಿಂದ 1 ಲೂಪಿಂದ ದಾರ ತಂದುಬಿಟ್ಟು 3 ಚೈನ್ ಹಾಕಬೇಕು, ಪಿಕೌಟ್ ಮಾಡಬೇಕು. ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಿಗೂ ಸಹ 4 ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆಟ್ ಇರುತ್ತಲ್ಲ, ಅಂದರೆ ಲಾಕ್ ಇರುತ್ತಲ್ಲ ಎಂಡಿಂಗು, ಆ ಲಾಕಿಗೆ ಲಾಕ್ ಮಾಡಿಬಿಟ್ಟು ದಾರನ 1-2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡ್ಬಿಟ್ಟು ಫಿನಿಶಿಂಗ್ ಮಾಡ್ಕೋಬೇಕು. ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಡಿಸೈನ್ನು ಕಾಣುತ್ತೆ. ನೋಡಿ, ಇಲ್ಲಿ 3 ಚೈನ್ ಹಾಕಿ ಲಾಕ್ ಆದಮೇಲೆ ನಾನು ಇವಾಗ 4 ಅಥವಾ 3 ಆದರೂ ನೀವು ಏನಂದರೆ ಚೈನ್ ಹಾಕ್ಬೋದು. ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ನೆಕ್ಸ್ಟ್ ಮತ್ತೆ 5 ಚೈನ್ ಏನು ಹಾಕಿರ್ತೀವಲ್ಲ ಅಲ್ಲಿಗೆ ಮತ್ತೆ ಪಿಕೌಟ್ ಮಾಡಬೇಕು. ನೋಡಿ, ಡಿಸೈನ್ ಬಂದು ಈ ಥರ ಇದೆ. ಇಲ್ಲಿ ಏನಿದೆಯಲ್ಲ ಇಲ್ಲಿ ನಾವು ಕುಚ್ಚು ಕಟ್ಬೋದು. ಅಲ್ಲಿ ನಾನು ಆರ್ಚ್ ಆದಮೇಲೆ ಬೀಡ್ ಮೇಲೆ 4 ಚೈನ್ ಹಾಕಿದ್ದೀನಲ್ಲ, ಇದ್ರ ಬದಲು 3 ಚೈನ್ ಆದರೂ ಹಾಕ್ಬೋದು. ಹಾಕಿಬಿಟ್ಟು ನೀವು ಅಲ್ಲಿ ಏನು 3 ಚೈನ್ ಅಥವಾ 4 ಚೈನ್ ಹಾಕಿರ್ತಾರಲ್ಲ ಅಲ್ಲಿ ಕುಚ್ಚು ಕಟ್ಬೋದು. ಇಲ್ಲಿ ಫಸ್ಟಿಗೆ ಕಟ್ಟಬಾರ್ದು, ಮತ್ತು ಎಂಡಿಗೂ ಸಹ ಕಟ್ಟೋದಕ್ಕೆ ಹೋಗಬೇಡಿ, ಮಧ್ಯದಲ್ಲಿ ಮಾತ್ರ ಕಟ್ಟಬೇಕಾಗತ್ತೆ. ಲಾಸ್ಟಿಗೆ ನೋಡಿ, ಲಾಕ್ ಹಾಕ್ಬಿಟ್ಟು 1-2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಏನು ಕುಚ್ಚು ಬೇಡ ಅಂದರೆ ಇಲ್ಲಿ ನೀವು ಈ ಒಂದೇ ಒಂದು ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಕಂಬ ಪಿಕೌಟ್ ಹಾಕ್ಕೊಂಡೋಗಿ, ಕುಚ್ಚು ಬೇಕು ಅಂದರೆ ಒಂದು 3 ಚೈನ್ ಹಾಕಿ ಕುಚ್ಚು ಕಟ್ಬೋದು.
ನೋಡಿ ಲಾಸ್ಟಿಗೂ ನಾನು ಕುಚ್ಚು ಕಟ್ಟಿದ್ದೀನಿ. ಅದು ಯಾಕಂದರೆ ಸ್ವಲ್ಪ ಕ್ರಾಸ್ ಆಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳಿದೆ ಕುಚ್ಚು ಕಟ್ಟೋದಕ್ಕೆ ಹೋಗಬೇಡಿ ಅಂತ. ತುಂಬ ಲೂಸಾಗಿರುತ್ತೆ, ಅಂದರೆ ಸ್ಟಿಫಾಗೇನಿರಲ್ಲ, ಬಟ್ ಕುಚ್ಚು ಜಾಸ್ತಿ ಬರುತ್ತಲ್ಲ, ಹಂಗಾಗಿ ಸ್ವಲ್ಪ ಸ್ಟಿಫ್ ಕಡಿಮೆ ಇರುತ್ತೆ. ನೋಡ್ಬೋದು ನೀವು, ಈ ಥರ ಕಾಣುತ್ತೆ. ಇದು ಸಿಂಪಲ್ಲಾಗಿರೋಂಥ ಡಿಸೈನು, ಯಾರಾದರೂ ಹಾಕ್ಬೋದು. ಏನಿಲ್ಲ, ಜಸ್ಟ್ 3 ಪಿಕಾಟ್ಸ್ ಹಾಕ್ಬಿಟ್ಟು ಒಂದು ಬೀಡ್ ಮತ್ತು 3 ಪಿಕಾಟ್ ಹಾಕ್ಬೋದು. ಇಲ್ಲಿನೂ ಸಹ ನೀವು ಅದು ಥರನೂ ಮಾಡ್ಬೋದು. ಬೇಡ ಅಂದರೆ ಕುಚ್ಚು ಬೇಡ ಅಂದರೆ ನಾನು ಹೇಳಿದ್ನಲ್ಲ, ಒಂದು ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾನು ವೈಟ್ ಕಲರ್ನಲ್ಲಿ 137 ದಾರನ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ನೀವು ಬ್ರೈಡಲ್ಗೆ ಹಾಕೋದಂದರೆ 157 ದಾರ ಕಟ್ಟಿ, ಅಂದರೆ ಡಬಲ್ ಅಂದರೆ 300 ಆಗುತ್ತೆ. ಆ ಥರ 120 ಆದರೂ ಸಾಕಾಗುತ್ತೆ. 120ರಿಂದ 130 ಆದ್ರೂ ಪರವಾಗಿಲ್ಲ, ಓಕೆ, ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ 137 ದಾರ ತೊಗೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.